ಡಿಕ್ಕಿಲಿ ಇಟ್ಬಿಡಿ. ಮೈಸೂರು ಮೇಡಮ್ ಹುಟ್ಟೂಸು 4 ಲೈನ್ ರೋಡು ಚನ್ನರಾಯಪಟ್ಟಣ ಟು ಚನ್ನರಾಯಪಟ್ಟಣ 4 ಲೈನ್ ಆರಾಮ ಮೈಸೂರು ಕಡೆಯಿಂದ ಬರ್ಬೋದು. ಇವತ್ತು ಅನ್ಕೊಂಡೆ ಇಂಥ ಇವತ್ತು SL ಭೈರಪ್ಪ ಅವರಿಗೆ SL ಭೈರಪ್ಪ ಅವರೇ ಸಾಟಿನ ಹೊರತು ಬೇರೆಯವ್ರನ್ನ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. 92ನೇ ವಯಸ್ಸಿನಲ್ಲೂ ಕೂಡ ಸಾಹಿತ್ಯದ ಒಂದು ಬೇರನ್ನು ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಅವರ ಸಾಹಿತ್ಯ ಸೇವೆ ಇವತ್ತು ವಿಶ್ವಕ್ಕೆ ಇವತ್ತು ಜನಪ್ರಿಯವಾಗಿರ್ತಕ್ಕಂಥದ್ದು ಇರ್ತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೈಸೂರು ದಸರಾವನ್ನ ಉದ್ಘಾಟನೆ ಮಾಡಲಿಕ್ಕೆ ಘನ ಸರ್ಕಾರ ಅವರಿಗೆ ಆಹ್ವಾನವಿಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೈರಪ್ಪರವರ ಕೋರಿಕೆ ಒಂದೇ ಆಗಿತ್ತು. ನಮ್ಮ ಹುಟ್ಟೂರಿಗೆ ಕೆರೆಗೆ, ನಮ್ಮ ಊರ ಮುಂದಿನ ಕೆರೆಗೆ ನೇರವಾಗಿ ಒಂದು ಎತ್ತ ನೀರಾವರಿ ಯೋಜನೆಯ ಸಂಪರ್ಕವನ್ನ ಕಲ್ಪಿಸ್ಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದರ ಸಲುವಾಗಿ ಮಾನ್ಯ ಯಡಿಯೂರಪ್ಪ ಸಾಹೇಬರು ಕೂಡ ಸಹಕಾರವನ್ನ ಮಾಡಿದ್ದಾರೆ. ಅವ್ರಿಗೂ ಕೂಡ ವೇದಿಕೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದರ ತರುವಾಯ ಈ ರಾಜ್ಯದ ದೊರೆಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂತ ನಮ್ಮ ನಿಮ್ಮೆಲ್ಲರ
ನೆಚ್ಚಿನ ನಾಯಕರಾದಂತಹ ಬಸವರಾಜ ಬೊಮ್ಮಾಯಿ 25 ಕೋಟಿ ರೂಪಾಯಿ ಹಣವನ್ನು ಸ್ಯಾಂಕ್ಷನ್ ಮಾಡೋದ್ರ ಮೂಲಕ ಈ ಯೋಜನೆ ಫಲಪ್ರದವಾಗಿ ಆಗಲಿಕ್ಕೆ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ. ಈ ಕ್ಷೇತ್ರದ ಶಾಸಕನಾಗಿ ತಮ್ಮೆಲ್ಲರ ಪರವಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಭಟ್ ಸಾಹೇಬರು ಪ್ರಾರಂಭದಿಂದ ಅಂತಿಮವರೆಗೆ ಈ ಯೋಜನೆ ಯಾವ ರೀತಿ ಕಾರ್ಯರೂಪಕ್ಕೆ ಬಂತು ಅಂತಕ್ಕಂಥ ವಿಚಾರವನ್ನು ಕೂಡ ವಿಶೇಷವಾಗಿ ಪ್ರಸ್ತಾಪವನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಬಂಧುಗಳೇ, ಇದು 25 ಕೋಟಿ ಯೋಜನೆ ಪ್ರಾರಂಭ ಆದಾಗ ಅವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಇದು ರೈತರ ಭೂಮಿಗಳ ಮೇಲೆ ಬರುವಂತ ಯೋಜನೆಯಾಗಿತ್ತು. ಇದನ್ನ ಪೂರ್ಣ ಪ್ರಮಾಣದಲ್ಲಿ ರಸ್ತೆ ಬದಿನಲ್ಲಿ ಒಂದು ಸರ್ವೆಯನ್ನು ಮಾಡಿಸಿ ಇದನ್ನ ಅಧಿಕೃತವಾಗಿ ಯೋಜನೆಯನ್ನ ಅನುಷ್ಠಾನಗೊಳಿಸುವಂತ ನಿಟ್ಟಿನಲ್ಲಿ ಕ್ಷೇತ್ರದ ಶಾಸಕನಾಗಿ ಕೃಷ್ಣ ಪ್ರಸಾದ್ ಅವರು ಭೈರಪ್ಪನವರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ನಮ್ಮ ಅಳಿಲು ಸೇವೆಯನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಬೇಕಾಗ್ತದೆ. ಬಹುಶಃ ಹಿಂದಿನ ಸರ್ಕಾರದ ಅವಧಿನಲ್ಲೇ ಕಾಮಗಾರಿಯನ್ನು ಪೂಜೆ ಮಾಡಿ ಬಹುಶಃ ಆ ಜಾಗವನ್ನು ಬಿಡಿಸುವಂತ ಸಂದರ್ಭದಲ್ಲಿ ತಿಪ್ಪೂರು ಗ್ರಾಮದ ಆ ಭಾಗದ ಸ್ನೇಹಿತರುಗಳು ಕೂಡ ನಮಗೆ ಸಹಕಾರವನ್ನು ನೀಡಿದರು. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಈ ಯೋಜನೆ ಆಗಬೇಕಾದ್ರೆ ಷಡಾಕ್ಷರಿಯನ್ನವರು ಕೂಡ ತುಂಬಾ ಸಹಕಾರವನ್ನ ನೀಡಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನ ವಿಶೇಷವಾಗಿ ಸಲ್ಲಿಸಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳ್ತಾ, ಈ ಯೋಜನೆ ಪೂರ್ಣಗೊಂಡ ಮೇಲೆ ಬಹುಶಃ ಒಂದು 80 ಮೀಟರ್ ತುಂಬಾ ಕಠಿಣವಾದಂತಹ ಸವಾಲು. ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆ ರಾಜಣ್ಣ ಅವರು ಕೂಡ ಜಿಲ್ಲಾಧಿಕಾರಿಗಳಿಗೆ ಬೆಳಗಾವಿ ಅಧಿವೇಶನ ನಡೀತಿತ್ತು. ಆವಾಗ ಅವರು ಮುಖ್ಯಮಂತ್ರಿ ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಒಬ್ರು ಇರಿಗೇಷನ್ ಸೆಕ್ರೆಟರಿ ಅವರನ್ನ ಅವರ ರೂಮಿಗೆ ಕರೆಸಿದ್ರು. ಬಾಲು ಇಷ್ಟೊಂದು ಕರೆಸ್ತೀನಿ, ಬೆಳಗ್ಗೆ ತಿಂಡಿ ಟೈಮೇ ನೀನು ಬಂದ್ಬಿಡು ಅಂತ ಕರೆದ್ರು. ಆವಾಗ ನೋಡಯ್ಯ ಅವೆಲ್ಲ ಗೊತ್ತಿಲ್ಲ, ನಮ್ಮ ಬಾಲಕೃಷ್ಣ ಕ್ಷೇತ್ರದ್ದು ಈ ಯೋಜನೆ ಕ್ಲಿಯರ್ ಮಾಡಬೇಕು ಅಂತ ಕಟ್ಟುನಿಟ್ಟಿನ ಆದೇಶನ ಬೊಮ್ಮಾಯಿ ಸಾಹೇಬರು ಮಾಡಿದ್ರು. ಯಾಕಂದ್ರೆ ಆ ಯೋಜನೆ ಆಗುತ್ತೆ ನಾವು ಅದನ್ನು ನೆನೆಸ್ಕೋಬೇಕಾಗುತ್ತೆ. ಯಾಕಂದ್ರೆ ಸಹಾಯ ಮಾಡಿದವ್ರನ್ನ ನಾವು ನೆನೆಸ್ಕೊಳ್ಳೋರು ಅದಕ್ಕೆ ಗೌರವ ಇರಲ್ಲ. ಅದಕ್ಕೆ ಬಸವರಾಜ ಬೊಮ್ಮಾಯಿ ಸಾಹೇಬರು ನಾನು ಹೇಳಿದ್ರೆ ನಾನು ಅಧ್ಯಕ್ಷತೆ ವಹಿಸಿದ್ದೀನಿ, ಆದರೆ ನೀವು ಕೊನೆಗೆ ಮಾತಾಡಬೇಕು ಅಂತ ಹೇಳಿದೆ. ಯಾಕೆಂದ್ರೆ ನಾವು ನಿಮ್ಮ ಬಗ್ಗೆ ನೀವು ಮಾಡಿರ್ತಕ್ಕಂಥ ಸಹಾಯದ ಬಗ್ಗೆ ವೇದಿಕೆ ಮೂಲಕ ಮಾತಾಡಿದವ್ರೆ ಅದಕ್ಕೆ ಗೌರವ ಸಿಗಲ್ಲ. ಆ ದೃಷ್ಟಿಯಿಂದ ಅವ್ರನ್ನ ಕೂರಿಸ್ಕೊಂಡು ನಾವು ಮಾತಾಡುವ ಅವಕಾಶ ಸಿಕ್ಕಿರೋ ನಮ್ಮ ಬಗ್ಗೆ. ಇನ್ನೊಂದು ನಾವು ಮಾತು ಹೇಳ್ತೀನಿ, ನನಗೆ ಸಾಮಾನ್ಯವಾಗಿ ಇರಿಗೇಷನ್ ಪ್ರಾಜೆಕ್ಟ್ ಬಗ್ಗೆ ಹಲವಾರು ವಿಚಾರಗಳನ್ನು ನನ್ನ ಹತ್ರ ಹಂಚ್ಕೊಳ್ತಾರೆ. ಮನೆಗೆ ಕರ್ಸ್ಕೊಳ್ಳೋದು ಬರೋ ಬಾಯಿಲಿ ಯಾಕೆಂದ್ರೆ ಇವತ್ತು KRS ನಿರ್ಮಾಣ ಆಗಿದೆ ಅಂದ್ರೆ ಮಹಾರಾಜರ ಆಶೀರ್ವಾದ, ಒಂದು ಒಡೆಯರ ವಂಶಸ್ಥರ ಆಶೀರ್ವಾದ, ಚಿನ್ನವನ್ನು ಹಣವನ್ನ ಇಟ್ಟು ಇವತ್ತು ಆ ಒಂದು KRS ನಿರ್ಮಾಣಕ್ಕೆ ಒಡೆಯರ ಒಂದು ವಂಶದ ಆಶೀರ್ವಾದವನ್ನು ಯಾರು ಕೂಡ ಮರಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ವಿಶ್ವೇಶ್ವರಯ್ಯನವರ ತಾಂತ್ರಿಕ ಒಂದು ಯೋಜನೆ ಮೂಲಕ ಆದಂತಹ ಯೋಜನೆ. ಅದಕ್ಕೆ ಕ್ರೆಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕಾಗಿತ್ತು. ಆಗ ನೀರಾವರಿ ಸಚಿವರಿದ್ರು ಬಸವ ಬೊಮ್ಮಾಯಣ್ಣವರು, ಅವಾಗೆಲ್ಲ ಹೇಳಿದ್ರು ಅಲ್ಲಿ ಆ ತಾಂತ್ರಿಕ ತಜ್ಞರ ಮನೆ ಮುಂದೆ ಒಂದು ಸೇತುವೆ ಮೇಲೆ ಕೂತ್ಬಿಟ್ಟೆ ಕಣೋ, ಏನಾದರೂ ನಾನು ಬದಲಾವಣೆ ಮಾಡ್ತಾ ಇದ್ದೀನಿ, ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನಪ್ಪ ಅನ್ನೋ ಒಂದು ಆಲೋಚನೆಯನ್ನ ಅವ್ರು ಮಾಡಿದೆ ಅಂತ. ಆಮೇಲೆ ಧೈರ್ಯ ಮಾಡಿ ಅವರು ಕೂಡ ತಾಂತ್ರಿಕ ಪರಿಣಿತರು ಬಸವರಾಜ ಬೊಮ್ಮಾಯಿ ಅವರು ಬಹುಶಃ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ರಾಜಕೀಯ ಪ್ರವೇಶವನ್ನು ಮಾಡಿದಂಥವ್ರು. ಅದನ್ನ ಯಾರೇ ಏನ್ ಹೇಳಿದ್ರು ಗಟ್ಟಿ ಮನಸ್ಸಿನಿಂದ ಆ ಕ್ರೆಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡುವಂತ ಕೆಲಸವನ್ನ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಮಾಡಿರೋದ್ರಿಂದ ಇವತ್ತು KRS ಅಣೆಕಟ್ಟೆ ಸುಭದ್ರವಾಗಿದೆ ಅಂತಕ್ಕಂಥ ಮಾತು